ಆದರೂ ಬೆಸ್ಟ್ ಗಾಡಿ ಗಾಯ್ಸ್. ಏನು ಹೇಳೋದು ಗಾಯ್ಸ್, ತುಂಬ ಐತೆ ಗಾಯ್ಸ್, ಆದರೆ ಬಾಯಿಗೆ ಬರ್ತಿಲ್ಲ ಏನು ಹೇಳಬೇಕು ಅಂತ. ಇರೋ ಮನೇಶ ಫಸ್ಟಿನ ಬಿಡು. ಗಾಯ್ಸ್, ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನಮ್ಮ ಜೊತೆ ಇದೆ BS3 RC 390. ಇವತ್ತು ಗಾಡಿ ರಿವ್ಯೂ ಮಾಡೋಣ ಫಸ್ಟ್ ಟೈಮ್, ಅದಕ್ಕೆ ಫಸ್ಟ್ ಗಾಡಿ ಬೆಸ್ಟ್ ಗಾಡಿ ಇಸ್ಕೊಂಡಿದ್ದೀನಿ ನೋಡಿ ಗಾಯ್ಸ್. ಈ ಗಾಡಿ ಮುಂದೆ ಯಾವ ಗಾಡಿನೂ ಇಲ್ಲ 390cc ಅಂಥ ಬೆಸ್ಟ್ ಗಾಡಿ ಇದು. ಒನ್ ಆಫ್ ಮೈ ಫೇವ್ರೆಟ್ ಗಾಡಿ. ಆದರೆ ಈ ಗಾಡಿನ ತಗೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನಾನು ತಗೊಂಡಿಲ್ಲ ಗಾಯ್ಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ನಮಸ್ಕಾರ ಕಣ. ಆದರೆ ಏನು ಮಾಡೋದ, ಮುಂದೆ ನೋಡೋದ ಮನೆ ಗಾಯ್ಸ್. ಇದಕ್ಕಿಂತ ಚೆನ್ನಾಗಿರೋ ಗಾಡಿ ತಗೊಳ್ಳೋದ ಅಂದ್ಕೊಂಡು ಇವಾಗ ರಿವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ ಅಂತ ಮಾಡ್ತಿದ್ದೀನಿ ನೋಡಿ ಗಾಯ್ಸ್. ಗಾಡಿ ಓನರ್ ಬರ್ತಾವನೆ, ನಾನು ಓಲಾ ತಗೊಂಡಿಲ್ಲ, ಹೋಗಿದ್ದ. ಹಾಯ್ ಮಾಡೋ, ಹಾಯ್ 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 ನಮಸ್ಕಾರ ಗಾಂಡು ಗಾಯ್ಸ್. ಇದು 373cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬೈಕ್. ಇದು ಮುಖ್ಯ ವಿಷಯಕ್ಕೆ ಬರಲ್ಲ. 6 ಸ್ಪೀಡ್ ಗೇರ್ ಬಾಕ್ಸು, ಟಾಪ್ ಸ್ಪೀಡು ಇಲ್ಲ ಅಂದರೂ 180 ಹೋಗುತ್ತೆ, 170 ಪ್ಲಸ್ ಆರಾಮಾಗಿ ಹೋಗುತ್ತೆ ಗೈಸ್. ಆದರೆ ಸ್ವಲ್ಪ ಹುಷಾರಾಗಿರ್ಬೇಕು, ಮಿಸ್ ಆದರೆ ಏನು ಹೇಳೋದು ಗೈಸ್, ತುಂಬ ಐತೆ ಗೈಸ್, ಆದರೆ ಬಾಯಿಗೆ ಬರ್ತಿಲ್ಲ ಏನು ಹೇಳಬೇಕು ಅಂತ. ಏನು ಹೇಳೋದು, ಜಾಸ್ತಿ ಇಲ್ಲಿ ಮಾತಾಡೋದು ಬೇಡ, ಓಡ್ ಸ್ಪೀಕರ್ ಮಾತಾಡೋದ ಬನ್ನಿ ಗಾಯ್ಸ್. ಇರೋ ಮನೇಶ ಫಸ್ಟಿನ ಬಿಡು. ಇವ್ನ್ಯಾವನ ಸೆಡೆ ನನ್ನ ಮಗ. ಗಾಯ್ಸ್ ಇವಾಗ ಬನ್ನಿ ಗಾಯ್ಸ್, ಗಾಡಿನ ಓಡಿಸಿ ನೋಡೋಣ ಹೆಂಗ್ ಬರುತ್ತೆ ಫೀಲು ಅಂತ. ಆಗಲ್ಲ ಆಗಲ್ಲ, ನಿನ್ ಕೈಲಿ ಆಗಲ್ಲ. ಡೆತ್ ಮಿಷನ್ ಗಾಡಿ ಗುರು ಇದು. ಯಾಕೆ ಇವತ್ತು ಹಿಂಗಾಗ್ತಿದೆ? ಗಾಯ್ಸ್ ಚೂರು ಅನ್ಕಂಫರ್ಟಬಲ್ ಸೀಟು. ಏನು ಮಾಡೋದು, ಇಲ್ಲಂತೂ ಯಾರಾದರೂ ಕೂತ್ಕೊಂಡ್ರೆ ಪಕ್ಕ ಇಟ್ಕೊಳಕ್ಕಂತೂ ಏನಿಲ್ಲ, ಉದ್ರೋಯ್ತಾರೆ ಬೇಗ. ಯಾಕಂದರೆ ಇದು ಸ್ಪೋರ್ಟ್ಸ್ ಬೈಕ್ ಥರ ಅಲ್ವಾ, ಸೊ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಗೈಸ್. ಆಮೇಲೆ 25ರಿಂದ 30 ಮೈಲೇಜು ಅಷ್ಟೇ ಎಕ್ಸೆಪ್ಟ್ ಮಾಡೋಕ್ಕಾಗೋದು. ವೈಬ್ರೇಷನ್ ಅಂತೂ ಚೂರು ಜಾಸ್ತಿನೇ ಗೈಸ್, ಏನು ಮಾಡೋದು. ಈ ಗಾಡಿನ ಇಂಥ ರೋಡಲ್ಲೆಲ್ಲ ಓಡ್ಸೋಕ್ಕಾಗುತ್ತೆ ಹೇಳಿ? ನೋಡಿ ಪವರ್ ಹೆಂಗೈತೆ. ಆದರೂ ಬೆಸ್ಟ್ ಗಾಡಿ ಗಾಯ್ಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸರ್ವಿಸ್ ಕಾಸ್ಟ್ ಎಷ್ಟಾಯ್ತದೆ ಹೇಳು ಗಾಡಿದು? ಸರ್ವಿಸ್ ಕಾಸ್ಟ್ ಅಂತೂ ಬೀಳ್ತದೆ, ಒಂದು ಮೇಂಟೆನೆನ್ಸ್ ಮೇಲೆ ಡಿಪೆಂಡ್. ನಾವು ರ್ಯಾಶ್ ಆಗಿ ಓಡಿಸಿಲ್ಲ ಅಂದರೆ ನಾರ್ಮಲ್ ಒಂದು 2.5 to 3 ಬೀಳುತ್ತೆ. ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡಿ ಇದು ಇಂಜನ್ ಆಯಿಲ್ಗೆ 1.5 ಬೀಳುತ್ತೆ. ಮೋಟಿವ್ ಇಂಜನ್ ಎಲ್ಲ ಹಾಕ್ಬೇಕು ಇದಕ್ಕೆ. ಸರ್ವಿಸ್ ಎಲ್ಲ ಹೆವಿ ಮೇಂಟೆನೆನ್ಸ್, ಇನ್ ಮಂತ್ಲಿ. ಇವಾಗ ಯಾರಾದರೂ ಇವಾಗ ನಾರ್ಮಲ್ ಪೀಪಲ್ ಈ ಗಾಡಿನ ತಗೊಂಡ್ರೆ ಮೇಂಟೈನ್ ಮಾಡ್ಬೋದಾ? ಚಾನ್ಸ್ ಇಲ್ಲ. ಮಿನಿಮಮ್ ರೀ ಎಷ್ಟು ಸ್ಯಾಲ್ರಿ ಇರಬೇಕು ಇವಾಗ ಈ ಗಾಡಿ ಮೇಂಟೈನ್ ಮಾಡ್ತೀವಿ ಅಂದರೆ? ಇದು ಮೈಲೇಜು ನೀನು ಕೊಡೋದು ಎಷ್ಟು ಇಟ್ಟಿರ್ಬೇಕು? ಅದಕ್ಕೆ ನೋಡಿ ಇವ್ನ ಹೆಸರು ಪಕ್ಕನೇ ಹಾಕೋಬಿಟ್ಟು ಅವ್ನು ರಿಚ್ ಪೀಪಲ್ ಇವನು. ಅದಕ್ಕೆ ಇನ್ನೇನು ಹೇಳೋದು ಗಾಯ್ಸ್ ಈ ಗಾಡಿ ಬಗ್ಗೆ. ಡೆತ್ ಮಿಷಿನ್ ಗಾಡಿ ಗಾಯ್ಸ್ ಇದು. ಏನಕ್ಕೆ ಇಷ್ಟೊಂದು ಜನ ಅವರೇ ಇಲ್ಲಿ? ಏನಾಗಿರ್ಬೋದು? ಇವತ್ತು ಆಶಾ ಶುಕ್ರವಾರ ಅಂದ್ಬಿಟ್ಟು ಬಾತ್ ಕೊಡ್ತಾವ್ರೆ. ಮೂರನೇ ಗೇರಲ್ಲಿ 80+ ಹೋಗುತ್ತೆ ಗಾಯ್ಸ್.
ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ನನಗಂತೂ ಫೇವ್ರೆಟ್ ಡಾರ್ಕ್ ಪವರ್ ಅಂತೂ ಚಿಂದಿ ಮಾತೇ ಇಲ್ಲ. ಬನ್ನಿ ಗೈಸ್, ಹಂಗೆ ಕಾಲೇಜ್ ಹತ್ರ ಒಂದು ಬೀಟ್ ಹಾಕೊಂಡು ಹೋಗೋಣ ಅಂತ ಗಾಡಿ ಮುಂದೆ ಅವ್ನು ಇಲ್ಲೇ ಅಂತ ಹೇಳ್ಬಿಟ್ಟು ಕಾಲೇಜ್ ಹತ್ರ ಬಂದೆ. ಬನ್ನಿ, ಅವ್ನು ಕಾಯ್ತಿರ್ತಾನೆ, ಇಲ್ಲೇ ಯೂಟರ್ನ್ ತಗೊಂಡು ಹೋಗೋಣ. ಸೌಂಡ್ ಬೇರೆ ಬರ್ತೈತೆ. ಜಾಗನೇ ಇಲ್ಲ, ಇಷ್ಟೊಂದು ಟ್ರಾಫಿಕ್ಕು. ಇಲ್ಲೂ ಕೊಡ್ತಾವ ಯಾರಪ್ಪ ಇವರೆಲ್ಲ. ಗೈಸ್, ಇವಾಗ ಅವನ ಮನೆಗೆ ಹೋಗ್ಬೇಕಂತೆ. ಸೊ ಇವಾಗ ಗಾಡಿ ಕೊಡ್ತಿದ್ದೀನಿ ಗೈಸ್. ನನಗಂತೂ ತುಂಬ ಇಷ್ಟ ಗೈಸ್ ಈ ಗಾಡಿನ. ಅಪ್ಪ, ಇದಾ ಈ ಕೊಡೋ ಪವರ್ ಅಂತೆ. ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ? ಇವಾಗ ಅದೇನು ಹೋಗಿತ್ತಾನೋ ನೋಡೋಣ. ಬನ್ನಿ ಗೈಸ್, ಅವನೇನು ಅಂದಿಲ್ಲ ಅಂದರೆ ಫೋಟೋ ಶೂಟ್ ಮಾಡ್ತಾವೆ. ನೋಡಿ ಗೈಸ್, ಅವ್ನ ರಿಯಾಕ್ಷನ್ ನೋಡಿ, ಪಕ್ಕ ಬೈತಾನೆ ನೋಡಿ. ಗಾಡಿ ಪೋಸ್ ನೋಡು. ವೈ ಏಕೆ ಆಫ್ ಮಾಡಬಾರ್ದಾ? ನೋಡಿ ಫ್ರೆಂಡ್ಸ್, ಗಾಡಿ ಓಡಿಸೋ ನ್ಯೂಟ್ರಲ್ ಹಾಕಕ್ ಬರಲ್ಲ, KTM ಲವರ್ ಅಂತೆ. ಗೈಸ್, ಇಷ್ಟೇ ಗೈಸ್ ಇವತ್ತೊಂದು ಈ ಗಾಡಿ ರಿವ್ಯೂ ಬಗ್ಗೆ. ಯಾಕೋ ನನಗೆ ಇನ್ನೂ ಗೊತ್ತಾಗಿಲ್ಲ ಗೈಸ್ ಹೆಂಗೆ ಮಾಡಬೇಕು ಅಂತ. ಸೊ ವಿಡಿಯೋ ಚೆನ್ನಾಗಿಲ್ಲ ಅಂದರೆ ಏನು ಅಂದ್ಕೋಬೇಡಿ. ಆಮೇಲೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅಷ್ಟು ಬೇಗ ಎತ್ಕೊಂಡು ಹೋಯ್ತವನೇ, ಬರೀ ಯಾವಾಗಲೂ ಅರ್ಜೆಂಟ್ ಅಲ್ವಾ ನಿನಗೆ. ಸೊ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಬೈ ಗೈಸ್, ಲವ್ ಯು ಆಲ್.